ಈ ಬೇಸಿಗೆಯ ಸುಡು ಬಿಸಿಲಿಗೆ ನಮ್ಮ ದೇಹವನ್ನು ತಂಪಾಗಿಸುವಂಥ ಮತ್ತು ಆರೋಗ್ಯಕ್ಕೂ ಕೂಡ ಹಿತವಾದಂಥ, ನಾಲಿಗೆಗೂ ಕೂಡ ರುಚಿಯಾಗಿರುವಂಥ ಒಂದು ತಂಬುಳಿಯೊಟ್ಟಿಗೆ ಬಂದಿದ್ದೇನೆ. ಅರಿಶಿನ ಕೊಂಬಿನ ತಂಬುಳಿ ಬಿಸಿ ಬಿಸಿ ಅನ್ನದೊಟ್ಟಿಗೆ ತುಂಬ ರುಚಿಯಾಗಿರುತ್ತೆ. ಮಾಡೋದಕ್ಕೂ ಕೂಡ ಅಷ್ಟೇ ಸುಲಭ. ಇಲ್ಲಿ ಫ್ರೆಶ್ ಆಗಿರುವಂಥ ನಾನಿಲ್ಲಿ ಒಂದು ಕೊಂಬಾಗುವಷ್ಟು, ಅಂದರೆ ಒಂದು ಚಿಕ್ಕ ತುಂಡಾಗುವಷ್ಟು ಅರಿಶಿನವನ್ನು ತಗೊಂಡಿದ್ದೇನೆ. ಇದರ ಮೇಲ್ಗಡೆಯ ಸಿಪ್ಪೆಯನ್ನು ಹೀಗೆ ತೆಳುವಾಗಿ ತೆಗೆದುಕೊಳ್ಬೇಕು. ನಂತರ ಇದನ್ನು ಚಿಕ್ಕ ತುಂಡುಗಳಾಗಿ ಕಟ್ ಮಾಡ್ಕೊಳ್ಳಿ. ಈ ತಂಬುಳಿಯನ್ನು ಮಾಡಲಿಕ್ಕೆ ಅರಿಶಿನ ಕೊಂಬು ಜಾಸ್ತಿ ಎಲ್ಲ ಬೇಕಾಗಲ್ಲ, ನೋಡಿ ಇಷ್ಟು ಇದ್ದರೆ ಸಾಕು. ಕಟ್ ಮಾಡಿರುವಂಥ ಈ ಅರಿಶಿನವನ್ನು ತುಪ್ಪದಲ್ಲಿ ಹುರ್ಕೊಳ್ಬೇಕಾಗತ್ತೆ. ಎಣ್ಣೆಯನ್ನು ಕೂಡ ಬಳಸ್ಬೋದು. 1 ಚಮಚ ಆಗುವಷ್ಟು ತುಪ್ಪ, 1/4 ಚಮಚ ಮೆಣಸಿನಕಾಳು, 1 ಚಮಚ ಜೀರಿಗೆ, ಹಾಗೆ ನಾವಿಲ್ಲಿ ಕಟ್ ಮಾಡಿ ಇಟ್ಟಿರುವಂತಹ ಅರಿಶಿನದ ತುಂಡುಗಳನ್ನು ಹಾಕಿ ಮೀಡಿಯಂ ಉರಿಯಲ್ಲಿ ಹುರ್ಕೊಳ್ಬೇಕಾಗತ್ತೆ. ನಮ್ಮ ದೇಹದ ಒಳಗಡೆ ಯಾವುದೇ ನಂಜಿನ ಅಂಶಗಳನ್ನು ಸೇವನೆ ಮಾಡಿದಾಗ, ಪದಾರ್ಥಗಳು ಒಳಗಡೆ ಹೋದಾಗ ಈ ಅರಿಶಿನವನ್ನು ಸೇವನೆ ಮಾಡೋದ್ರಿಂದ ಅದು ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ. ಅಷ್ಟೊಂದು ಒಳ್ಳೆಯದು ಇದು ಅರಿಶಿನದ ಸೇವನೆ. ಈ ಹುರಿದಿರುವಂಥ ಅರಿಶಿನದೊಟ್ಟಿಗೆ ಫ್ರೆಶ್ ಆಗಿರುವಂತಹ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿ ಪೂರ್ತಿಯಾಗಿ ತಣದ ಮೇಲೆ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ, ಇಲ್ಲ ನೀವು ನೀರಿನ ಬದಲಾಗಿ ಮೊಸರನ್ನು ಕೂಡ ಬಳಸ್ಬೋದು. ಒಂದು ಚೂರು ನೀರನ್ನು ಹಾಕಿ ನಾನಿಲ್ಲಿ ರುಬ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವಷ್ಟು ನೀರು, ಹಾಗೆ 1 ಕಪ್ ಆಗುವಷ್ಟು ಮಜ್ಜಿಗೆಯನ್ನು ಹಾಕ್ತಾ ಇದ್ದೀನಿ. ತಂಬುಳಿಯ ಹದವನ್ನು ನೋಡಿ ನೀವು ನೀರು ಮಜ್ಜಿಗೆಯನ್ನು ಪುನಃ ಮತ್ತೆ ಸೇರಿಸ್ಕೊಳ್ಬೋದು. ಇದಕ್ಕೆ 1 ಚಮಚ ಆಗುವಷ್ಟು ಉಪ್ಪನ್ನು ಹಾಕಿ ಮೇಲ್ಗಡೆಯಿಂದ ತುಪ್ಪದಲ್ಲಿ ಒಗ್ಗರಣೆ, 1 ಚಮಚ ತುಪ್ಪ, ಹಾಗೆ ಅರ್ಧ ಚಮಚ ಆಗುವಷ್ಟು ಜೀರಿಗೆ, ಸಾಸಿವೆ, 1 ಮುರಿದಿರುವಂಥ ಕೆಂಪು ಮೆಣಸು, ಕರಿಬೇವು, ಹಾಗೆ ಇಂಗನ್ನು ಹಾಕಿ ಒಂದು ಒಗ್ಗರಣೆಯನ್ನು ಹಾಕಿದ್ದೀನಿ. ನೋಡಿದ್ರಲ್ಲ, ರುಚಿಕರವಾದಂಥ ಅರಿಶಿನ ಕೊಂಬಿನ ತಂಬುಳಿ ರೆಡಿಯಾಗಿದೆ. ತುಂಬಾ ಸುಲಭ ಇದನ್ನು ಮಾಡೋದು. ಬಿಸಿ ಬಿಸಿ ಅನ್ನದೊಟ್ಟಿಗಂತೂ ಬಹಳ ರುಚಿಯಾಗಿರುತ್ತೆ ಸ್ನೇಹಿತರೆ. ಖಂಡಿತ ಒಮ್ಮೆ ಮಾಡಿ ನೋಡಲೇಬೇಕಾದಂಥ ರೆಸಿಪಿ ಇದು. ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ಹಾಗೆ ನನ್ನ ಪರಿಶ್ರಮ ಕಿಚನ್ ಚಾನಲ್ ಒಳಗಡೆ 500ಕ್ಕಿಂತಲೂ ಹೆಚ್ಚು ರೆಸಿಪಿಗಳನ್ನು ಮಾಡಿ ಹಾಕಿದ್ದೇನೆ. ನೀವು ಒಮ್ಮೆ ಹೋಗಿ ನೋಡಿ, ಯಾವುದಾದ್ರೂ ಇಷ್ಟ ಆದರೆ ಟ್ರೈ ಮಾಡಿ. ಧನ್ಯವಾದಗಳು.